ಗುರು 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 ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬಾ ಗುರು. ಡೇ 3 ಗುರು. ಬೆಳಗ್ಗೆ ಎದ್ದ ಸತ್ ನಾವು ಒಲೆ ಒರೆಸಿ ರೆಡಿಯಾಗಿ 3 ಜನನು, ನಮ್ಮ ಅಜ್ಜಿ, ನಾನು, ನನ್ನ ಹೆಂಡತಿ, ಆಮೇಲೆ ನಮ್ಮ ರೂಪಕ ಬೇರೆ ಬರ್ತೀನಿ ಅಂತೂ, ನಮ್ಮ ತಮ್ಮ ಬೇರೆ ಬರ್ತಾನೆ. ಎಲ್ಲರೂ ಇಷ್ಟು ಜನ ರೆಡಿಯಾಗಿ ಸೀದಾ ದೇವಸ್ಥಾನ ಕೊಡಕ್ಕೆ ಹೊಲ್ಟು. ಯಾಕಂದರೆ ನಮ್ಮಪ್ಪ ನೆನ್ನೆನೇ ಹೋಗಿದ್ರು, ಅಲ್ಲಿ ಹೋಗಿ ಕೊಪ್ಪಳ ಹಾಕ್ಕೊಂಡಿದ್ರು. ಅದಕ್ಕೆ ನಾನು ಇವತ್ತು ಬೆಳಗ್ಗೆ ಹೋಗ್ತಾಯಿದ್ದೀನಿ, ಯಾಕಂದರೆ ಮಗು ಇದೆಯಲ್ಲ ಅದಕ್ಕೆ ಹೋಗಬಾರ್ದು ಅಂತ. ಅದಕ್ಕೇ ಇವಾಗ ಬೆಳಗಿನ ಜಾವ ರೆಡಿಯಾಗಿ ಎಲ್ಲರೂ ಬಂದು ಪೂಜೆಗೆ ಸೀದಾ ಬಂದೋಗರು. ಪೂಜೆಗೆ ಬಂದರೆ ಫುಲ್ಲು ರಶ್ಶು. ಇನ್ನೇನು ಮಾಡ್ತೀರಾ ಅಂದ್ಬಿಟ್ಟು ಪೂಜೆಗೆ ಬಂದು ನೋಡ್ರೆ ದೇವ್ರ ಮೆರವಣಿಗೆ ಬಂದಿತ್ತು. ಮೆರವಣಿಗೆಯಲ್ಲಿ ನೋಡ್ರೆ ಫುಲ್ಲು ದೇವ್ರನ್ನ ನೋಡೋಕ್ಕೆ ಆಡ್ಕೊಂಡು ಸಾಲದಪ್ಪ. ದೇವ್ರನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ಅಲ್ಲಿಂದ ಒಳಗಡೆಗೆ ಬಂದು ದೇವಸ್ಥಾನ ಒಳಗಡೆ ಅಲ್ಲಿ ಏನು ರಶ್ಶು ಗುರು, ಜಾಸ್ತಿ ಜನ ಬಂದುಬಿಟ್ಟಿದ್ರು. ಆಮೇಲೆ ಆಚೆ ಬಂದು ನೋಡ್ತೀನಿ, ನಮ್ಮ ಕೋಳಿ ಪಾಯಸಕ್ಕೆ ಯಾರೋ ಬೊಟ್ಟಿಡ್ತಾರಲ್ಲ, ಇಡ್ಲಿ ಅಂದ್ಬಿಟ್ಟು ನಮ್ಮ ತಮ್ಮನ ಕರ್ಕೊಂಡು ಈ ಕಡೆ ಆಟ ಆಡೋಕ್ಕೆ ಬಂದೆ. ನೋಡ್ರೆ ಅಣ್ಣ ಫ್ರೆಂಡ್ ಸಮ್ಮರ್ ಹೊಡಿತೀನಿ ಅಣ್ಣ ಅಂದ. ಹೊಡಿಯಪ್ಪ ನೋಡೋಣ ಅಂದರೆ ತುಪ್ಪಕ್ಕನಾಗ ಬಿದ್ದೋಗ್ಬಿಟ್ಟ ಗುರು. ಆಯಿತು ಬಿದ್ದಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಊಟಕ್ಕೆ ಹೋಗೋಣ ಬಾರ ಅಂತ ಊಟಕ್ಕೆ ಕರ್ಕೊಂಡೋದ್ರೆ, ಅಣ್ಣ ಏನು ಹೇಳಬೇಕು ಅಂದ. ಹೇಳತ್ತಮ್ಮ ಅಂದರೆ ಒಂದು ಡೈಲಾಗ್ ಕುಡಿತೀನಿ ಅಂದ. ಏನು ಇದ್ರೆ ಇಷ್ಟೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಾಯ್.